1 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಮಾತಾಡಿ ಒಂದೇ ಜಿಲ್ಲೆ ಪ್ರಯೋಜನ ಪಡಿತಾ ಇದ್ದಾರೆ. ಮಾತಾಡಿ ಅವರ ಬಾಳಲ್ಲಿ ಅವರ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಧ್ಯಕ್ಷರೇ ಮಂತ್ರಿ ಅವರು ಕೂತ್ಕೊಳ್ಳಿ ಒಮ್ಮೆ. ಯಾಕೆ ಸಂದರ್ಭದಲ್ಲಿ ಇವತ್ತೇನು 2,000 ರೂಪಾಯಿ ಪ್ರತಿ ತಿಂಗಳ ಆ ತಾಯಿಂದರಿಗೆ ಏನು ಚಿತ ಇದೆಯೋ ಅದರ ನೋವನ್ನ ಕಣ್ಣೀರನ್ನ ಒರೆಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆಯೋ ಅದಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ನಾನು ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಜಿಲ್ಲೆ. ತಾವೇನು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋಂಥ ಉದ್ದೇಶ ನಮ್ಮ ಸರ್ಕಾರದ್ದೇನು ಇದೆಯೋ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂತಹದ್ದು, ಜೋಗವನ್ನು ಹೊಂದಿರುವಂತಹದ್ದು, ಅನೇಕ ಫಾಲ್ಸ್ ಅನ್ನು ಹೊಂದಿರುವಂತಹದ್ದು. ಹೀಗೆ ಉಂಚಳ್ಳಿ ಫಾಲ್ಸ್ ಇರ್ಬೋದು, ಮುರೇಗಾರ್ ಫಾಲ್ಸ್ ಇರ್ಬೋದು, ಶಿವಗಂಗಾ ಫಾಲ್ಸ್ ಇರ್ಬೋದು, ಮಾಗೋಡ್, ಸಾತೋಡಿ, ಹೀಗೆ ಅನೇಕ ಫಾಲ್ಸ್ ಅನ್ನ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಇದನ್ನ ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ಳಕ್ಕೆ ಬಯಸ್ತೇನೆ ನಾನು. ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆ ಸುಮಾರು 120 ಕಿಲೋಮೀಟರ್ ಏನು ಕರಾವಳಿ ಪ್ರದೇಶ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿನ ಹೊಂದಲು ಸಾಧ್ಯ ಆಗುತ್ತೆ. ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗವನ್ನು ಕೂಡ ಸಿಗಲು ಸಾಧ್ಯ ಆಗುತ್ತೆ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು, ರಾಜ್ಯದ ಪ್ರವಾಸಿಗರಿರ್ಬೋದು, ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ನಾನು. ಮಾನ್ಯ ಅಧ್ಯಕ್ಷರೇ, ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದ್ದೀನಿ. ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ 18% ಏನು ರೆವಿನ್ಯೂ ಭೂಮಿ ಇದೆಯೋ, ಇನ್ನಿರ್ತಕ್ಕಂಥ 82% ಫಾರೆಸ್ಟ್ ಜಮೀನಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ 18% ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕು ಸಾಧ್ಯವೇ? ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲೇ ಸಾಕಷ್ಟು ಜನ ಅತಿಕ್ರಮಣವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನ ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಚರ್ಚೆಗಳು ಆಗಬೇಕಾಗತ್ತೆ. ಅದು ಏನು 3 ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನು ನಿಜೋ ಅದನ್ನ 1 ತಲೆಮಾರಿಗೆ ತರೋದ್ರ ಮುಖಾಂತರ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಕ್ರಮಣದಾರರು ಏನು ಲಕ್ಷಾಂತರ ಜನ ಇದ್ದಾರೋ ಅವ್ರಿಗೆ ಇವಾಗೇನು GPS ಏನಾಗಿದೆಯೋ ಆ GPS ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಅವರಿಗೆ ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂತಹದ್ದು. ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆಯನ್ನು ಕಳಿಸಿದೆಯೋ ಅನೇಕ ಬಿಜೆಪಿಯ ಸ್ನೇಹಿತರು ತಾವಿದ್ರಿ ನೀವು. ಇಂಥ ಅತಿಕ್ರಮಣದಾರರ ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿಜೆಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕ್ರಮಣದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತುವ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳಕ್ಕೆ ಬಯಸ್ತೇನೆ ನಾನು. ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂತಹದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ವರದಿ ಏನು ಜಾರಿ ಆಗ್ತಿದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ 10 ಜಿಲ್ಲೆಯಲ್ಲಿ ಇರುವಂತಹದ್ದು. ನಮ್ಮ ರಾಜ್ಯದಲ್ಲಿ 10 ಜಿಲ್ಲೆಯಲ್ಲಿ ಇದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಕಸ್ತೂರಿ ರಂಗನ್ ಬರಬಾರ್ದು ಅನ್ನೋಂಥ ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಲಿಲ್ಲ ಅಂತಂದ್ರೆ ಆ ಕಸ್ತೂರಿ ರಂಗನ್ ಎಲ್ಲಾದರೂ ಜಾರಿಗೆ ಬಂದ್ಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಬಹಳ ತೊಂದರೆ ಆಗುವಂಥದ್ದು. ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಂಥ ಸಂದರ್ಭ ಇರ್ಬೋದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನು ಉಪಯೋಗ ಮಾಡ್ತೀವಿ ಇಲ್ಲ ಅದನ್ನು ಕೂಡ ಎಲ್ಲಿ ಮಾಡಿರುವಂತಹದ್ದು. ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳೆಯಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂತಹದ್ದು. ಹಾಗಾಗಿ ಈ ಕಸ್ತೂರಿ ರಂಗನ್ ವರದಿ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ಳೋಕೆ ಬಯಸ್ತೀನಿ ನಾನು. ಮನೆ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರಿಗೆ ಬೆಟ್ಟ ಲ್ಯಾಂಡ್ ಅನ್ನುವಂಥದ್ದನ್ನ ಕೊಟ್ಟಿರುವಂತಹದ್ದು. ಈಗಾಗಲೇ ಹಿಂದೆ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗಲೇ ನಮಗೆ ಬೆಟ್ಟ ಲ್ಯಾಂಡ್ ಅನ್ನು ಕೊಟ್ಟಿರುವಂತಹದ್ದು. ಇತ್ತೀಚಿನ ದಿನದಲ್ಲಿ ಅದನ್ನು ಖರಾಬನ್ನು ಮಾಡೋದ್ರ ಮುಖಾಂತರ ಆ ಬೆಟ್ಟ ಲ್ಯಾಂಡ್ ಅನ್ನ ಅವರಿಗೆ ರೈತರಿಗೆ ಸಿಗದೇ ಇರುವಂತಹದ್ದು. ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿದ ಮುಖಾಂತರ ಹಿಂದೆ ಹೇಗೆ ಬೆಟ್ಟ ಲ್ಯಾಂಡ್ ಇತ್ತು ಅದು ಮತ್ತೆ
ಆ ರೈತರಿಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ ನಾನು. ಮನೆ ಅಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರೋಗ್ಯ ಹಾಸ್ಪಿಟಲ್ಗಳು ಇದ್ದರೂ ಕೂಡ ಎಲ್ಲೂ ಕೂಡ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲು ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರುವಂತಹದ್ದು. ಒಂದು ಕಡೆ ಮಂಗಳೂರು ಹೋಗಬೇಕು, ಇಲ್ಲ ಉಡುಪಿ ಹೋಗಬೇಕು, ಇಲ್ಲ ಶಿವಮೊಗ್ಗ ಅಥವಾ ಹುಬ್ಳಿ ಕಡೆಗೆ ನಾವು ಹೋಗಬೇಕಾಗತ್ತೆ. ಆದರೆ ಸಿರ್ಸಿ ಅಂತ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಪ್ರದೇಶದಲ್ಲಿ ಉತ್ತಮ ಇರ್ತಕ್ಕಂಥ ಹಾಸ್ಪಿಟ್ಲೇನು ಈಗ ಇನ್ನೂ ಆಗಿಲ್ಲ, ಆಗಬೇಕಾಗತ್ತೆ. ಆದರೆ ಒಳ್ಳೆ ಚಿಕಿತ್ಸೆಗೆ ಹೋಗಬೇಕಾದ್ರೆ ಸುಮಾರು 200 ಕಿಲೋಮೀಟರ್ ನಮ್ಮ ಸಿರ್ಸಿಯಿಂದ ಸುತ್ತಮುತ್ತಲು ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು, ನಮ್ಮ ಸಿರ್ಸಿಯಲ್ಲಿ ಹೈಟೆಕ್ ಹಾಸ್ಪಿಟಲನ್ನು ಮಾಡೋದ್ರ ಮುಖಾಂತರ ಆ ಭಾಗದ ಜನಗಳಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ತಮ್ಮಗಳ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡೋದಕ್ಕೆ ಬಯಸ್ತೀನಿ ನಾನು. ಮನೆ ಅಧ್ಯಕ್ಷರೇ, ನಮ್ಮ ಜಿಲ್ಲೆ ಭಾಳ ಶೈಕ್ಷಣಿಕವಾಗಿ ಭಾಳ ಮುಂದುವರಿತಕ್ಕಂಥ ಜಿಲ್ಲೆ ಇದ್ರೂ ಕೂಡ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಅಥವಾ ನಮ್ಮ ಕಾಲೇಜ್ ಮೆಡಿಕಲ್ ಕಾಲೇಜ್ ಇವತ್ತು ಕಾರವಾರದಲ್ಲಿ ಇದೆ. ಮನೆ ಅಧ್ಯಕ್ಷರೇ, ಮೆಡಿಕಲ್ ಕಾಲೇಜು ಕಾರವಾರದಲ್ಲಿ ಇದ್ದರೂ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಇಲ್ಲದೇ ಅಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಅವಕಾಶ ಸಿಗದೇ ಇರುವಂತಹದ್ದು. ಅಂಥ ಒಂದು ಮೆಡಿಕಲ್ ಕಾಲೇಜಿಗೆ ಮತ್ತೆ ಮೂಲಭೂತ ಸೌಕರ್ಯ ಎಲ್ಲ ರೀತಿಯ ಸೌಕರ್ಯ ಕೊಡೋದ್ರ ಮುಖಾಂತರ ಅದರಿಂದ ಹೆಚ್ಚಿನ ಅನುಕೂಲವನ್ನು ಮಾಡಿಕೊಡುವಂತಹದ್ದು. ಅದೇ ರೀತಿ ಘಟ್ಟದ ಮೇಲ್ಗಡೆ ಮತ್ತೊಂದು ಮೆಡಿಕಲ್ ಕಾಲೇಜನ್ನು ಮಾಡೋದ್ರ ಮುಖಾಂತರ ಆ ಭಾಗದ ವಿದ್ಯಾರ್ಥಿಗಳು ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ನಮ್ಮ ಮುಖಾಂತರ ಮಾಡ್ಕೊಳ್ಳೋಕೆ ಬಯಸ್ತೀನಿ ನಾನು. ಒಟ್ಟಿನಲ್ಲಿ ನಮ್ಮ ಜಿಲ್ಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಜಿಲ್ಲೆ. ಆ ಜಿಲ್ಲೆಗೆ ಹೆಚ್ಚಿನ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಆದಾಯವನ್ನು ತರ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲೆಯಿಂದ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಅವಕಾಶ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷರು ಕೂಡ ವಂಚಿ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸುರೇಶ್ ಬಾಬು.